ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಲ್ಲಿ ಚುನಾವಣಾ ಅಧಿಕಾರಿ ನಮ್ಮವರು, ಇಲ್ಲಿ BLOಗಳು ರಾಜ್ಯ ಸರ್ಕಾರದವರು ಅಲ್ಲ. ಚುನಾವಣಾ ಆಯೋಗ ಇಂಡಿಪೆಂಡೆಂಟ್ ಬಾಡಿ. ದಯವಿಟ್ಟು ನೀವು ರಾಜ್ಯ ಸರ್ಕಾರದವರು ದಯವಿಟ್ಟು ಈ ಲೈನ್ ಬಿಟ್ಬಿಡಿ. ರಾಜ್ಯ ಸರ್ಕಾರದ ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಅಧಿಕಾರಿಗಳು, ಚುನಾವಣಾ ಆಯೋಗದ ಶಾಸಕರುಗಳು BLO ಆಫೀಸರ್ ಕರೆದು ಯಾಕೆ ಮೀಟಿಂಗ್ ಮಾಡ್ತಾ ದಯವಿಟ್ಟು ನಿಮ್ಮಿಬ್ಬರಿಗೂ ಸ್ಪೆಷಲ್ ರಿಕ್ವೆಸ್ಟ್, ಒಂದ್ ಮಾತಂದ್ರಿ ಒಂದ್ ಮಾತಾಡಕ್ ಅವಕಾಶ ಆಯ್ತು. ದಯವಿಟ್ಟು ಅವ್ರಿಗೆ ಮಾತಾಡಕ್ ನೀವೇ ಮಾತಾಡಿದ್ರಿ ಕಾರ್ಯಕ್ರಮದ ತುಂಬಾ. ಲೆಟ್ ಹಿಮ್ ಸ್ಪೀಕ್ ಪ್ಲೀಸ್. ಅವರಿಗೆ ಒಂದು ಪದ. ಅಯ್ಯೋ ಭಗವಂತನೇ, ಟೈಮ್ ವೇಸ್ಟ್ ಮಾಡಬೇಡಿ ಸರ್ ಪ್ಲೀಸ್. ನಾಗೇಂದ್ರ ಪ್ರಸಾದ್ ಅವರೇ ಮಾತಾಡಿದ್ರಿ ಸರ್. ನಾಗೇಂದ್ರ ಪ್ರಸಾದ್ ಅವರು ಆಡಿಯೋ ತೆಗಿರಿ ಅವ್ರದ್ದು. ರೀ ನೀವೇನ್ರಿ ನೀವು ಇಬ್ರು ಬಿಡ್ರಿ ಅವ್ರಿಗೆ ಮಾತಾಡಕ್ಕೆ. ಪ್ಲೀಸ್ ಸ್ಟಾಪ್. ಅವ್ರಿಗೆ ಭಯ ಇದ್ರೆ ಭಯ ಕಮ್ಮಿ ಮಾಡ್ತಾ ಇದೀವಿ. ಮತ್ತೆ ನಾನೇನಾದ್ರೂ ಮಾತಾಡಿದ್ರೆ ನಿಮ್ಗೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ ನಿಮ್ ಪಾರ್ಟಿ ಅವರು. ನೋಡಿ ಮೇಡಮ್, this SIR is basically this style. Come to the point. Point is, ನಿಮಗಿರೋ ಭಯ ಏನು ಅಂದ್ರೆ ಈಗ ಸತ್ತೋರ್ದು ಡಿಲೀಟ್ ಮಾಡೋದಲ್ಲ, ನಿಮಗಿರೋ ಭಯ ಪರ್ಟಿಕ್ಯುಲರ್ ಕಾಸ್ಟ್ ಅಂಡ್ ಕಮ್ಯುನಿಟಿ ಟಾರ್ಗೆಟ್ ಮಾಡ್ತಾರೆ ಅಂತ. ಸೊ ಆ ತರದ್ದು ಎಲ್ಲಾದ್ರೂ ಆಗಿದ್ಯಾ? SIR is about intent and not process. ಇವ್ರು ಬರೀ ಪ್ರಾಸೆಸ್ ಹೇಳ್ತಾವ್ರೆ, ಅದ್ರ ಹಿಂದೆ ಇಂಟೆಂಟ್ ಇದೆಯಲ್ಲ, ಆ ಇಂಟೆಂಟ್ ಬಗ್ಗೆ ಯಾರು ಮಾತಾಡೋದು? ಇವ್ರು ಹೇಳ್ತಾವ್ರೆ ದಾಖಲೆ ಕೊಡಬಾರ್ದು, ಏನು ಬೇಕಾಗಿಲ್ಲ ಅಂತ. ಸುಮ್ನೆ ಯಾರೋ ಕೇಳಿದಾನೆ ಪಾಪ, ಅವ್ನಿಗೆ ಏನು ಗೊತ್ತಿರಲ್ಲ, ಅವ್ನಿಗೆ ಏನು ಎಜುಕೇಶನ್ ಇರಲ್ಲ. ಯಾರೋ ದಿಲೀಪ್ ಹೇಳಿದ್ರಲ್ಲಪ್ಪ ನನ್ಗೆ ಬರೀ ಅವ್ರ ಫಾರ್ಮ್ ತಂದು ಕೊಡ್ತಾರೆ ಆಗ್ಬಿಡ್ತದೆ ಅಂತ. ಯು ಹ್ಯಾವ್ ಟು. ಐ ವಾಸ್ ಇನ್ ದಿ ಎಲೆಕ್ಷನ್ ಕಮಿಷನ್ ಮೀಟಿಂಗ್ ಅಲ್ಲಿ ಇದ್ದೆ. ಅವ್ರು ಹೇಳಿದ್ರು ಅಟ್ಲೀಸ್ಟ್ 1 ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಬೇಕು ಅದರಲ್ಲಿ ಅಂತ ಹೇಳಿದ್ದಾರೆ. ಲೆಟ್ ಹಿಮ್ ಫಿನಿಶ್. ಸ್ಟಾಪ್ ದಿಲೀಪ್. ಮತ್ತೆ ನಾನು ಬಹಳ ರೂಡ್ ಆಗಿ ಮಾತಾಡಕ್ ಬಿಡ್ರಿ. ನೀವೇ ಇಡೀ ಪ್ರೋಗ್ರಾಮ್ ಸರ್ ನೋಡಿ. ದಿಲೀಪ್ ಅವರೇ ಇದು ಬೇರೆ ಕಡೆ ಮಾಡ್ದಂಗೆ ಮೇಡಮ್, ದಿ ಎಲೆಕ್ಷನ್ ಕಮಿಷನ್ ಆಫೀಸರ್ ಟೋಲ್ಡ್. ಅವ್ರು ಹೇಳಿದ್ರು ನಿಮ್ಗೇನ್ ಬಂದು ನಿಮಗೆ ಅಲ್ಲ ರೀ, ನೀವು ಎಲೆಕ್ಷನ್ ಕಮಿಷನ್ ಹೇಳಿಲ್ಲ, ಅವ್ರು ಹೇಳದೇ ಇರೋದಲ್ಲ ನೀವು ಹೇಳ್ತಿದ್ರೆ. ಲೆಟ್ ಹಿಮ್ ಫಿನಿಶ್. ಅವ್ರಿಗಿರೋ ಪ್ರಾಬ್ಲಮ್, ಅವ್ರಿಗಿರೋ ತಕರಾರು ಅವ್ರು ಹೇಳಕ್ಕೆ ಅಂತಾನೆ ಬಂದಿದ್ದಾರೆ. ಅದಕ್ಕೆ ನಿಮ್ ಪರ್ಮಿಷನ್ ಕೇಳ್ಬೇಕಾಗಿಲ್ಲ, ಅದಕ್ಕೆ ನನ್ ಪರ್ಮಿಷನ್ ಬೇಕು. ಐ ಆಮ್ ಅಲೋವಿಂಗ್ ಹಿಮ್, ಯು ಪ್ಲೀಸ್. ಅವ್ರು ಹೇಳಿದ್ರು ನೀವು ಎಮ್ಯುನರೇಷನ್ ಫಾರ್ಮ್ ಜೊತೆ ನಾವು 2 ಕಾಪಿ ಕೊಡ್ತೀವಿ, ಒಂದು ನಿಮ್ಗೆ ಮತ್ತೆ ನಾವು ಒಂದು ತಗೊಂಡು ಹೋಗ್ತೀವಿ. ದಟ್ ಈಸ್ ಅನ್ ಅಕ್ನಾಲೇಜ್ಮೆಂಟ್. ನೀವು BLO ಕೊಡ್ತೀರಲ್ಲ, ಅದ್ರ ಜೊತೆ ಅಟ್ಲೀಸ್ಟ್ 1 ಡಾಕ್ಯುಮೆಂಟ್ ನೀವು ಅಟ್ಯಾಚ್ ಮಾಡಬೇಕು. ಲೈಕ್ ಎಪಿಕ್ ಅಂಡ್ ಆಧಾರ್ ಇಲ್ಲ ಅಂದ್ರೆ ನೀವು ರೆಸಿಡೆನ್ಸಿ ಸರ್ಟಿಫಿಕೇಟ್, ನಿಮ್ಮ ಇದು ರೆವಿನ್ಯೂ ಆಫೀಸರ್ ಇರ್ತಾನೆ, ಅಕೌಂಟ್ ಆಫೀಸರ್, ವಿಲೇಜ್ ಅಕೌಂಟೆಂಟ್ ಇರ್ತಾನೆ, ಅವ್ರ ಹತ್ರ ಹೋಗಿ ನೀವು ರೆಸಿಡೆನ್ಸಿ ಸರ್ಟಿಫಿಕೇಟ್ ತಗೊಂಡು ಬಂದು. ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಸರ್ ಮನೆದು ರವಾಸ ಪತ್ರ ಇದು ಅಲ್ಲ, ಮನೆದು ಏನು he lives in this village ಅಂತ ಬರ್ತದೆ. ಈಗ ಉದಾಹರಣೆಗೆ ಒಂದು ಡೌಟ್ ಇದೆ ಸರ್, ನಾನು ನಿಮಗೆ ಒಂದು ನಿಮಿಷ. ಈಗ ಸರ್, ಈಗ ಉದಾಹರಣೆಗೆ ಈಗ ನಾನು ಎಲ್ಲೋ ಇರ್ತೀನಿ, ನನ್ನ ಮನೆ ಚೇಂಜ್ ಮಾಡಿದ್ದೀನಿ, ಇನ್ನೂ ಆಧಾರಲ್ಲಿ ಚೇಂಜ್ ಆಗಿಲ್ಲ, ಅಥವಾ ಬೇರೆ ಯಾವ ಡಾಕ್ಯುಮೆಂಟ್ಸಲ್ಲೂ ಅಡ್ರೆಸ್ ಚೇಂಜ್ ಆಗಿಲ್ಲ. ಅವ್ರು ಬರ್ತಾರೆ, ಬಂದಾಗ ನಾವು ಇಲ್ಲ ಮೊದಲು ಇಲ್ಲಿ ನಿವಾಸ ಮಾಡ್ತಾ ಇದ್ವಿ, ಇಲ್ಲಿತ್ತು ನಮ್ಮದು ಅಡ್ರೆಸ್ಸು, ಈಗ ಇನ್ನೂ ಇದಕ್ಕೆ ನಾವಿನ್ನೂ ಚೇಂಜ್ ಮಾಡ್ಕೊಂಡಿಲ್ಲ ಯಾವ ಡಾಕ್ಯುಮೆಂಟ್ಸು ಅಂತ ನಾವು ಹೇಳ್ತೀವಿ. ಸೊ ವಾಟ್ ಈಸ್ ದಿ ಆಪ್ಷನ್ ಲೆಫ್ಟ್? ಅದಕ್ಕೆ ನಾನು ಏನ್ ಡಾಕ್ಯುಮೆಂಟ್ ಕೊಡ್ಬೇಕು? ಒಂದ್ ನಿಮಿಷ. ಅದಕ್ಕೆ ನೀವು ಬರೀ ಆಧಾರ್ ಕೊಟ್ರೆ ಸಾಕು. ಆಧಾರ್ ಕಾರ್ಡ್ ಅಲ್ಲ, ಅಡ್ರೆಸ್ ಇರಲ್ಲ. ಅದ್ ನೋ ಪ್ರಾಬ್ಲಮ್. ನೀವು ಇದಿದೆಯಲ್ಲ ಓಲ್ಡ್ ಲಿಸ್ಟ್ ಅಲ್ಲಿ ಮನೆಗೆ ಬಂದಿರ್ತಾರಲ್ಲ ಅವರು, ಮೇಡಂ ಕೇಳ್ತಾ ಇರೋದು ಬಾಡಿಗೆ ಮನೆಗೆ ಹೋಗಿದ್ರೆ ನೀವು ಅದ್ರದ್ದು ಡಿಸ್ಕ್ರಿಪೆನ್ಸಿ ಲಾಜಿಕ್ ಅಂತ ಹೇಳಿದ್ರಲ್ಲ ಸಾಹೇಬ್ರು, ಅದು ಆಕ್ಚುಲಿ ಕರೆಕ್ಟ್. ನಿಜಾಮ್ ಇನ್ ಕನ್ನಡ ನಿಜಾಮ್ ಅಂತ ಬರ್ತದೆ, ನಿಜಾಮ್ ಅಂತ ಬರೋದಿಲ್ಲ. ನಾವು ನಿಜಾಮ್ ಅಂದ್ವಿ, ನೀವು ಆಮೇಲೆ ನಿಮ್ಮ ಹೆಸರು ಹೇಳಿದ್ಮೇಲೆ ನಾನು ನಿಜಾಮ್ ಅಂದೆ. ಕರೆಕ್ಟ್. ಸೊ ನಿಜಾಮ್ ಇಸ್ ನಾಟ್ ನಾಟ್ ವ್ಯಾಲಿಡ್ ಇಂಡಿವಿಜುವಲ್ ಅಂತ AI ಇಂದ ಅದು ಚಿಹ್ನಿತ ಆದ್ರೆ my vote becomes doubtful. Doubtful. My father 2002 ನನ್ನ ಡ್ಯಾಡಿದು MLC ಆಗಿದ್ರು ಚನ್ನಪಟ್ಟಣದಲ್ಲಿ. ಅವ್ರು ನೀವು ಹೆಸರು ತಗೊಂಡು ನೋಡಿದ್ರೆ ಫೌಜಾದಾರ್ ಅಂತ ಇದೆ. ಹೌದೌದು, ಫೌಜಾದಾರ್ ಅಂದ್ರೆ he is not ಫೌಜದಾರ್ ಅಂತ. let him speak ರೀ. ನೀವೇನ್ರಿ ಎಲ್ಲಾರ ಬೈದು ನೀವೇ ಕಸ್ಕೊತೀರಾ? ಬಿಜೆಪಿ ಅವರು ನಿಮ್ ಪ್ರಾಬ್ಲಮ್ ಇದು. ನಿಮ್ದು ಒಟ್ಟು ನಿಮಗೆ ಪ್ರೇಸ್ ಮಾಡಕ್ ಬಂದಾರ ಏನವರು? ನಿಮ್ ಪಕ್ಷದವ್ರು ಏನವರು? ಮತ್ತೆ let him speak. One more person is there.
he's a very senior ಸೊ ಆಯ್ತು forest ಸರ್ officer. ಫೌಜದಾರ್ ಅದೇನ್ ಪ್ರಾಬ್ಲಮ್ ಆಯ್ತು ಅದನ್ನ ಹೇಳಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಅವ್ರು ಇಲ್ಲ ಅಂತ ಹೇಳ್ಬೋದು ಅವರು. ಓಕೆ He can reject the form. ಇಲ್ಲ. Second plus Spelling mistake ಗೆ ಒಂದು form ಇದೆ. BLO ರಿಜೆಕ್ಟ್ ಮಾಡಿಲ್ಲ madam. ಬೈ ಚಾನ್ಸ್ ಅವರು ಸಬ್ಮಿಟ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದಿ ಸಾಫ್ಟ್ವೇರ್ ಅದರಲ್ಲಿ ನೀವು ಯು ಕ್ಯಾನ್ ಅಪ್ಲೈ ಫಿಲ್ಟರ್ 1, ಫಿಲ್ಟರ್ 2, ಫಿಲ್ಟರ್ 3, ಫಿಲ್ಟರ್ 4. ಅದರಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ತೆಗಿಬೋದು ಅಂತ ನೀವು ಯು ಕ್ಯಾನ್ ಗಿವ್ ಅ ಕಮಾಂಡ್. ಅದರಲ್ಲಿ ನೀವು ಇಫ್ ಯು ಬೈ ಚಾನ್ಸ್ ಬಿಕಮ್ ಡೌಟ್ಫುಲ್ ವೋಟರ್, ಆಗ ನೀವು ಇದಕ್ಕೆ ಹೋಗ್ಬೇಕು. ವಾಟ್ ಇಸ್ ದಟ್ ಸರ್, ಟ್ರಿಬ್ಯುನಲ್ ಹೋಗ್ಬೇಕು. ಟ್ರಿಬ್ಯುನಲ್ ಹೋದ್ರೆ ಅವರು ಇವಾಗ ಮಾಡ್ತಾರೋ 2 ವರ್ಷ ಆದ್ಮೇಲೆ ಮಾಡ್ತಾರೋ 5 ವರ್ಷ ಮಾಡ್ತಾರೋ, ದಟ್ ಇಸ್ ದಿ ಲೆಫ್ಟ್. ಅವಕಾಶ ಇದೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದಂತೂ ಸತ್ಯ, ನಾನು ಈ ಕಾರ್ಯಕ್ರಮದ ಮೂಲಕ ಯಾರಿಗೂ ಹೆದರಿಸೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಇಂತಹ ಒಂದು ಪ್ರಕ್ರಿಯೆ ಅವಶ್ಯಕತೆ ಇಲ್ಲ ಅಂತಲ್ಲ, ಆದರೆ ಈ ಪ್ರಕ್ರಿಯೆ ಇನ್ನೂ ಆರಂಭ ಆಗಿಲ್ಲ, ಆರಂಭ ಆಗಬೇಕಾಗಿದೆ. ಆರಂಭ ಆದ ಮೇಲೆ ಪ್ರಾಕ್ಟಿಕಲಿ ಎದುರಾಗುವಂತಹ ಪ್ರಾಬ್ಲಮ್ಸ್ ಏನು, ಯಾಕೆ ಅಂತಂದರೆ ಕರ್ನಾಟಕದ ಡೆಮೋಗ್ರಫಿನೇ ಬೇರೆ ಇದೆ, ವೆಸ್ಟ್ ಬೆಂಗಾಲ್ದು ಡೆಮೋಗ್ರಫಿನೇ ಬೇರೆ ಇದೆ. ಹೀಗಾಗಿ ಇಲ್ಲಿ ಎದುರಾಗುವಂಥ ಸಮಸ್ಯೆಗಳು ಏನು ಅನ್ನೋದು ಒಂದು ಸರಿ BLOಗಳು ನಿಮ್ಮ ಮನೆಗೆ ಬರೋಕ್ಕೆ ಆರಂಭ ಆದಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಮೋರ್ ಓವರ್ ಬೇರೆ ರಾಜ್ಯಗಳಲ್ಲಿ ಆದಂಗೆ ನಮ್ಮ ರಾಜ್ಯಗಳಲ್ಲಿ ಆಗಬೇಕು ಅಂತಲೂ ಏನೂ ಇಲ್ಲ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗೆ BLOಗಳು ಬಂದಾಗ ಅವ್ರ ಜೊತೆಗೆ ನೀವು ಮಾತಾಡಿ ನಿಮ್ಮ ಸಂಶಯಗಳನ್ನು ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಆ್ಯಂಡ್ ಮೋರ್ ಓವರ್ ಎಲ್ಲ ಪಕ್ಷಗಳು ಇಲ್ಲಿ ಬಂದು ಭಾಷಣ ಹೊಡಿತಾರೆ, ಅವ್ರಿಗೂ ಭಯ ಇದೆ. ಈಗಾಗಲೇ JDS ಕೂಡ ಒಂದು ವರ್ಕ್ಶಾಪ್ ಮಾಡಿ SIR ಅಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಏನು ವೀಕ್ಷಕರು ಯಾವ ರೀತಿಯಾಗಿ ಇನ್ವಾಲ್ವ್ ಆಗಬೇಕು ಅನ್ನೋದು ಅವರು ಕೊಟ್ಟಿದ್ದಾರೆ. BJP ಅವರು ಕೂಡ ಒಂದು ಕಾರ್ಯಾಗಾರ ಮಾಡಿದ್ದಾರೆ, ಈವನ್ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಅಂಥ ದೊಡ್ಡ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಬಟ್ ಡೆಫಿನೆಟ್ಲಿ ನಿಮ್ಮ ಮತದಾನದ ಹಕ್ಕನ್ನು ನೀವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಮತದಾನ ನಿಮ್ಮ ಮುಂದೆ ಇರುವಂಥ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಅಸ್ತ್ರ ಮತ್ತು ಆಯುಧ. ಅದನ್ನು ದೃಢಪಡಿಸಿಕೊಳ್ಳೋದಕ್ಕೆ ನೀವು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕೋ ಅದನ್ನು ಮಾಡಿಕೊಳ್ಳಿ. ಇದರಿಂದ ಯಾರಿಗೂ ಏನು ಲಾಸ್ ಆಗಲ್ಲ. ಹಾಗಾಗಿ